ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 88ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನಿಗೆ ತಿಳಿದಿದ್ದಂತಹ ಇಂದ್ರಜಿತುವಿನ ರಹಸ್ಯವನ್ನು ಲಕ್ಷ್ಮಣನಿಗೆ ತಿಳಿಸಿ ಆತನು ಮಾಯಾಯುದ್ಧವನ್ನು ಮಾಡಲಾಗದಂತೆ ಪ್ರತಿಬಂಧಿಸಿ ಆತನ ನಿಕುಂಬಿಳ ಯಾಗಕ್ಕೂ ಕೂಡ ವಿಘ್ನವನ್ನೇರ್ಪಡಿಸಿ ಲಕ್ಷ್ಮಣನ ಕೈಯಿಂದ ಹತನಾಗುವುದಕ್ಕೆ ವೇದಿಕೆಯನ್ನು, ಅಂದರೆ ಇಂದ್ರಜಿತುವು ಹತನಾಗುವುದಕ್ಕೆ ವೇದಿಕೆಯನ್ನು ವಿಭೀಷಣನೇ ಸಿದ್ಧಪಡಿಸಿರುವನು. ಆ ವೇದಿಕೆಯಲ್ಲಿ ಲಕ್ಷ್ಮಣನು ಆ ಇಂದ್ರಜಿತುವಿನೊಂದಿಗೆ ಹೋರಾಡುತ್ತಿರುವನು. ವಿಭೀಷಣನ ಮಾತು ಕೇಳಿ ರಾವಣಿಯು, ಅಂದರೆ ಇಂದ್ರಜಿತುವು ಕೋಪಾವೇಶದಿಂದ ಕ್ರೂರವಾಗಿ ಉತ್ತರ ಕೊಟ್ಟನು. ಅನಂತರ ವೇಗದಿಂದ ಮೇಲಕ್ಕೆದ್ದನು. ಬಹು ಚೆನ್ನಾಗಿ ಅಲಂಕೃತವಾಗಿ ಕಪ್ಪಾದ ಕುದುರೆಗಳನ್ನು ಕಟ್ಟಿದ್ದ ದೊಡ್ಡ ರಥದಲ್ಲಿ ಕತ್ತಿ ಆಯುಧಗಳನ್ನು ಹಿಡಿದೆತ್ತಿಕೊಂಡು ಕಾಲ ಯಮನಂತೆ ಕುಳಿತನು. ದೊಡ್ಡ ಅಳತೆಯ, ಅಂದರೆ ಉದ್ದದ, ವಿಸ್ತಾರವಾದ, ಅಗಲದ, ದೃಢವಾದ, ವೇಗಯುಕ್ತವಾದ, ಭಯಂಕರವಾದ ಧನುಸ್ಸನ್ನು ಹಿಡಿದುಕೊಂಡು ಪರೀಕ್ಷಿಸಿ ಶತ್ರು ನಾಶಕಗಳಾದ ಬಾಣಗಳನ್ನು ಪರೀಕ್ಷಿಸುತ್ತಾ ಚೆನ್ನಾಗಿ ಅಲಂಕೃತನಾದ ಆ ಮಹಾ ಧನುರ್ಧಾರಿಯು, ಅಲಂಕೃತನಾದ ಶತ್ರು ಸಂಹಾರಕನಾದ ರಾಮನ ತಮ್ಮನು ಹನುಮಂತನ ಹೆಗಲ ಮೇಲೆ ಕುಳಿತು ಉದಯಿಸಿದ ಸೂರ್ಯನಂತೆ ಕಾಂತಿಯುಳ್ಳವನಾಗಿರುವುದನ್ನು ಕಂಡನು. ಯುದ್ಧೋದ್ವೇಗವುಳ್ಳವನಾಗಿ ಲಕ್ಷ್ಮಣನನ್ನು, ವಿಭೀಷಣನನ್ನು, ಅಲ್ಲಿಯ ಕಪಿಶ್ರೇಷ್ಠರನ್ನು ಕುರಿತು ಹೀಗೆಂದು ನುಡಿದನು. ನನ್ನ ಪರಾಕ್ರಮವನ್ನು ನೋಡಿರಿ. ನಾನೀಗ ಧನುಸ್ಸಿನಿಂದ ಬಿಡುವ, ತಡೆದುಕೊಳ್ಳಲಾರದ, ಆಕಾಶದಿಂದ ಸುರಿಯುವ ಮಳೆಯಂತಿರುವ ಬಾಣದ ಮಳೆಯನ್ನು ತಡೆದುಕೊಳ್ಳಿರಿ. ಧನುಸ್ಸಿನಿಂದ ಹೊರಹೊರಡುವ ನನ್ನ ಬಾಣಗಳೀಗ ನಿಮ್ಮ ದೇಹಗಳನ್ನು ಬೆಂಕಿಯು ಹತ್ತಿಯ ರಾಶಿಯನ್ನು ಉರಿಸುವಂತೆ ಧ್ವಂಸ ಮಾಡುವವು. ಚೂಪಾದ ಬಾಣಗಳಿಂದಲೂ ಶೂಲ ಶಕ್ತಿ ಎಷ್ಟೇ ತೋಮರಗಳಿಂದಲೂ ಭೇದಿಸಲ್ಪಟ್ಟ ನಿಮ್ಮೆಲ್ಲರನ್ನು ಈಗ ಯಮಲೋಕಕ್ಕೆ ಸಾಗಿಸುವೆನು. ಚುರುಕಾದ ಕೈಗಳಿಂದ ಬಾಣದ ಮಳೆಯನ್ನು ಪ್ರಯೋಗಿಸುತ್ತಾ ಮೇಘದಂತೆ ಗರ್ಜಿಸುತ್ತಾ ಇರುವ ನನ್ನೆದುರಿಗೆ ಯುದ್ಧದಲ್ಲಿ ಯಾರು ತಾನೇ ನಿಲ್ಲುವನು? ಹಿಂದೆ ರಾತ್ರಿ ಯುದ್ಧದಲ್ಲಿ ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳಿಂದ ನೀವಿಬ್ಬರು ನೆಲದಲ್ಲಿ ಪ್ರಜ್ಞೆಗಿಲ್ಲದೆ ನಿಮ್ಮ ಪರಿವಾರದವರೊಡನೆ ಮಲಗಿಸಲ್ಪಟ್ಟಿರಿ. ವಿಷಸರ್ಪದಂತೆ ಕೋಪಗೊಂಡಿರುವ ನನ್ನ ಮೇಲೆ ಯುದ್ಧ ಮಾಡಲು ನಿಂತಿರುವೆ. ನಿನಗೆ ಜ್ಞಾಪಕವಿಲ್ಲವೋ? ಅಥವಾ ಯಮನಾಲಯವೇ ನಿನಗೆ ಸ್ಪಷ್ಟವಾಗಿದೆಯೋ? ರಾಕ್ಷಸ ಪ್ರಮುಖನ ಆ ಗರ್ಜನೆಯನ್ನು ಕೇಳಿ ಲಕ್ಷ್ಮಣನು ಕೋಪಗೊಂಡು ಭಯರಹಿತವಾದ ಮುಖದಿಂದ ರಾವಣಿಗೆ ಉತ್ತರ ಕೊಟ್ಟನು. ರಾಕ್ಷಸ, ಕೊನೆ ಮುಟ್ಟಿಸಲಾಗದಂತಹ ಕೆಲಸಗಳ ಎಲ್ಲೆಯನ್ನು ತಿಳಿಸಿದೆ. ಆದರೆ ಕೆಲಸಗಳ ಎಲ್ಲೆಯನ್ನು ಕೆಲಸ ಮಾಡಿ ಯಾವಾತ ಮುಟ್ಟುವನು ಅವನು ಬುದ್ಧಿವಂತನೆನಿಸುವನು. ಎಲ್ಲ ದುರ್ಬುದ್ಧಿಯವನೇ, ಯಾರಿಂದಲೂ ಮಾಡಲಾಗದ ಕಾರ್ಯದ ಬಗ್ಗೆ ಪ್ರಯೋಜನವಿಲ್ಲದ ಮಾತಾಡಿ ನೀನು ಕೃತಾರ್ಥನಾದನೆಂದುಕೊಂಡು ತಿಳಿದುಕೊಂಡಿರುವೆ. ಸಂಗ್ರಾಮದಲ್ಲಿ ಅಂತರ್ಧಾನನಾಗಿ ಆಗ ಏನನ್ನು ನೀನು ಮಾಡಿದೆಯೋ ಅದು ಕಳ್ಳರು ನಡೆದುಕೊಳ್ಳುವ ಮಾರ್ಗ, ವೀರರು ಉಪಯೋಗಿಸುವ ಮಾರ್ಗವಲ್ಲ. ರಾಕ್ಷಸ, ನಿನ್ನ ಬಾಣದ ದಾರಿಯಲ್ಲಿ ನಾನು ಬಂದು ನಿಂತಿರುವೆನು. ಆ ಸಾಮರ್ಥ್ಯವನ್ನು ಈಗ ತೋರಿಸು. ಮಾತಿನಿಂದ ಏನು ಕೊಚ್ಚಿಕೊಳ್ಳುವೆ? ಹೀಗೆನ್ನಲು ಮಹಾಬಲಶಾಲಿಯಾದ ರಣವಿಜಯಿಯಾದ ಇಂದ್ರಜಿತ್ತು ಭಯಂಕರವಾದ ಧನುಸ್ಸನ್ನು ಹಿಡಿದು ಚೂಪಾದ ಬಾಣಗಳನ್ನು ಪ್ರಯೋಗಿಸಿದನು. ಹಾಗೆ ಬಿಡಲ್ಪಟ್ಟ ವಿಷಸರ್ಪಗಳಿಗೆ ಸಮಾನವಾದ ಮಹಾವೇಗವುಳ್ಳ ಆ ಬಾಣಗಳು ಗಟ್ಟಿಯಾಗಿ ಉಸಿರು ಬಿಡುವ ಹಾವುಗಳಂತೆ ಲಕ್ಷ್ಮಣನಲ್ಲಿ ಬಂದು ಸೇರಿದವು. ವೇಗಶಾಲಿಯಾದ ರಾವಣ ಕುಮಾರ ಇಂದ್ರಜಿತ್ತು ಅತಿವೇಗವುಳ್ಳ ಬಾಣಗಳಿಂದ ಶುಭ ಲಕ್ಷಣಯುಕ್ತನಾದ ಲಕ್ಷ್ಮಣನಿಗೆ ಹೊಡೆದನು. ತೇಜೋವಂತನಾದ ಲಕ್ಷ್ಮಣನು ಬಾಣಗಳಿಂದ ಬಹಳವಾಗಿ ಪೆಟ್ಟು ತಿಂದು ರಕ್ತದಿಂದ ನೆನೆದು ಹೊಗೆ ಇಲ್ಲದ ಬೆಂಕಿಯಂತೆ ಕಂಗೊಳಿಸಿದನು. ತಾನು ಮಾಡಿದ ಕೆಲಸವನ್ನು ಇಂದ್ರಜಿತ್ತು ನೋಡುತ್ತಾ ಸಮಾಧಾನ ಪಟ್ಟುಕೊಂಡು ಬಹಳ ಗಟ್ಟಿಯಾಗಿ ಕೂಗುತ್ತಾ ಹೀಗೆಂದನು. ಸೌಮಿತ್ರಿ, ನನ್ನ ಧನುಸ್ಸಿನಿಂದ ಬಿಡುವ ಹರಿತವಾದ ಅಲಗುಳ್ಳ ಪ್ರಾಣಾಂತಕಾರಿಗಳಾದ ಗರಿಗಳುಳ್ಳ ಬಾಣಗಳು ನಿನ್ನ ಪ್ರಾಣವನ್ನೀಗ ಸೆಳೆಯುವವು. ಲಕ್ಷ್ಮಣ, ನನ್ನಿಂದ ಹತನಾಗಿ ಅಸುನೀಗಿದ ನಿನ್ನ ಮೇಲೆ ನರಿಗಳ ಗುಂಪುಗಳು, ಹದ್ದು ಗಿಡಗಗಳ ಗುಂಪುಗಳು ಎರಗಲಿ. ಸ್ತ್ರೀಯ ಬಂಧುವಾದ ನೀನು ಯಾವಾಗಲೂ ಅನಾರ್ಯ. ಆತನ ಭಕ್ತನು ತಮ್ಮನು ಆದ ನೀನು ನನ್ನಿಂದ ಹತನಾಗುವುದನ್ನು ಅತಿ ದುರ್ಬುದ್ಧಿಯವನಾದ ರಾಮನು ಈಗಲೇ ನೋಡುವನು. ಸೌಮಿತ್ರಿ, ನಿನ್ನ ಕವಚ ಕಳಚಿ ಹೋಗಿ ಧನುಸ್ಸು ನೆಲಕ್ಕೆ ಕೆಡವಲ್ಪಟ್ಟು ತಲೆ ಕತ್ತರಿಸಿ ನೀನು ಈಗ ನನ್ನಿಂದ ಹತನಾಗುವುದನ್ನು ನೋಡುವೆನು.
ಈ ಪ್ರಕಾರ ಕೋಪದಿಂದ ಬಿರುಮಾತುಗಳನ್ನಾಡುತ್ತಿದ್ದ ರಾವಣ ಕುಮಾರನನ್ನು ಕುರಿತು ಅತ್ಯಂತ ಸಕಾರಣವಾದ ಮಾತುಗಳಿಂದ ಲಕ್ಷ್ಮಣನು, ದುರ್ಬುದ್ಧಿಯವನೇ, ಮಾತಿನಲ್ಲಿ ಪರಾಕ್ರಮವನ್ನು ಬಿಡು. ರಾಕ್ಷಸ, ನೀನು ಕ್ರೂರ ಕರ್ಮಿ, ಏತಕ್ಕಾಗಿ ಹೀಗೆ ಹೇಳುತ್ತೀಯೇ? ಚೆನ್ನಾಗಿ ಕೆಲಸ ಮಾಡಿ ಸಾಧಿಸು. ಕೆಲಸ ಮಾಡದೆಯೇ ಏತಕ್ಕಾಗಿ ಕೊಚ್ಚಿಕೊಳ್ಳುತ್ತಿ? ನಿನ್ನ ಆತ್ಮ ಶ್ಲಾಘನೆಯನ್ನು ನಾನು ನಂಬತಕ್ಕ ರೀತಿಯಲ್ಲಿ ಕಾರ್ಯವನ್ನು ಸಾಧಿಸು. ಎಲ ಪುರುಷಾಧಮ, ಬಿರು ಮಾತನಾಡದೆ, ಏನೊಂದು ಹೀಯಾಳಿಸದೆ, ಆತ್ಮಶ್ಲಾಘನೆ ಮಾಡಿಕೊಳ್ಳದೆ ನಿನ್ನನ್ನು ಕೊಲ್ಲುವೆನು ನೋಡು ಎಂದು ಪ್ರತ್ಯುತ್ತರ ಕೊಟ್ಟನು. ಹೀಗೆ ಹೇಳಿ ಲಕ್ಷ್ಮಣನು ಮಹಾವೇಗವುಳ್ಳ ಹರಿತವಾದ 5 ಬಾಣಗಳನ್ನು ಕಿವಿಯವರೆಗೆ ಸೆಳೆದು ರಾಕ್ಷಸನ ಎದೆಗೆ ಹೊಡೆದನು. ಒಳ್ಳೆಯ ಗರಿಗಳಿಂದ ಕೂಡಿ ವೇಗವುಳ್ಳ ಆ ಬಾಣಗಳು ಹೊಳೆಯುವ ಸರ್ಪಗಳಂತೆ ರಾಕ್ಷಸನ ಎದೆಯಲ್ಲಿ ಸೂರ್ಯ ಕಿರಣಗಳಂತೆ ಹೊಳೆಯುತ್ತಿದ್ದವು. ಬಾಣಗಳಿಂದ ತಾಡಿತನಾದ ರಾವಣಕುಮಾರನು ರೋಷದಿಂದ 3 ಬಾಣಗಳನ್ನು ಚೆನ್ನಾಗಿ ಪ್ರಯೋಗಿಸಿ ಲಕ್ಷ್ಮಣನಿಗೆ ಹೊಡೆದನು. ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಜಯಿಸಬೇಕೆಂದಿದ್ದ ನರ ರಾಕ್ಷಸ ಸಿಂಹರಿಬ್ಬರು, ಅಂದರೆ ನರಸಿಂಹನು ರಾಕ್ಷಸ ಸಿಂಹನು ಇಬ್ಬರು, ಆಗ ಭೀಕರವಾದ ದ್ವಂದ್ವ ಯುದ್ಧವು ಉಂಟಾಯಿತು. ಇಬ್ಬರು ಬಲಸಂಪನ್ನರು, ಇಬ್ಬರು ಪರಾಕ್ರಮಶಾಲಿಗಳು, ಇಬ್ಬರು ಮಹಾಸಮರ್ಥರು, ಸಕಲ ಶಸ್ತ್ರಾಸ್ತ್ರ ಪಂಡಿತರು, ಇಬ್ಬರು ದುರ್ಜಯರು, ಅಸಮಾನ ತೇಜೋಬಲಗಳುಳ್ಳವರು. ಅಂತಹ ವೀರರು ಅಂತರಿಕ್ಷದಲ್ಲಿ ಬಂದು ಸೇರಿದ ಗ್ರಹಗಳಂತೆ ಯುದ್ಧ ಮಾಡಿದರು. ಯುದ್ಧದಲ್ಲಿ ತಿರಸ್ಕರಿಸಲಾಗದವರಾದ ಆ ಮಹಾಪುರುಷರು ಇಂದ್ರ ವೃತ್ರಾಸುರರಂತೆಯೂ ಸಿಂಹಗಳಂತೆಯೂ ನಿರ್ಭಯವಾಗಿ ಯುದ್ಧ ಮಾಡಿದರು. ಬಹುಸಂಖ್ಯೆಯಲ್ಲಿ ಬಾಣರಾಶಿಗಳನ್ನು ಬಿಡುತ್ತಾ ನರ ರಾಕ್ಷಸ ಸಿಂಹರಿರ್ವರು ಅಲ್ಲಿ ನಿಂತು ಬಹು ಸಂತೋಷದಿಂದ ಯುದ್ಧ ಮಾಡಿದರು. ಬಹಳ ಸಂತೋಷಗೊಂಡಿದ್ದ ನರ ರಾಕ್ಷಸ ಶ್ರೇಷ್ಠರೀರ್ವರು ಜಯವನ್ನು ಕೋರುವವರಾಗಿ ಧನಸ್ಸು ಬಾಣಗಳನ್ನು ತೊಟ್ಟು ಮೇಘಗಳಂತೆ ಬಾಣರಾಶಿಗಳ ಮಳೆಯನ್ನು ಒಬ್ಬರ ಮೇಲೊಬ್ಬರು ಸುರಿಸಿದರು. ಸಮರಾಂಗಣದಲ್ಲಿ ಬಲವೃದ್ಧಿಯನ್ನು ಹೊಂದುತ್ತಾ ಕತ್ತಿ ಬಾಣಗಳಿಂದ ಭಯಂಕರರಾಗಿ ಹರಿತವಾದ ಆಯುಧಗಳನ್ನು ಧರಿಸಿದ್ದ ರಣಪಂಡಿತರು ಮಹಾಬಲರು ಆದ ಅವರೀರ್ವರು ಮಹಾ ಸಂಗ್ರಾಮದಲ್ಲಿ ಶಂಬರ ದೇವೇಂದ್ರರಂತೆ ಬಹಳವಾಗಿ ಹೊಡೆದಾಡಿದರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 88ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.